ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನ್ ನಿಮ್ಮ ರಮ್ಯಾ. ಇವತ್ ನಾವು ಕದರಮಂಡಲಿಗೆ ಹೋಗ್ತಿದೀವಿ ಫ್ಯಾಮಿಲಿ ಸಮೇತ ಎಲ್ರು. ಆಂಜನೇಯ ಸ್ವಾಮಿ ದೇವರಿದೆ ಅಲ್ಲಿ, ತುಂಬಾನೇ ಫೇಮಸ್. ನಾವು ಚಿಕ್ಕವರಿದ್ದಾಗೆಲ್ಲ ಅಲ್ಲಿ ತುಂಬಾ ಸಲ ಹೋಗ್ ಬಂದಿದ್ವಿ. ನಮ್ಮ ಊರಿಂದ ಒಂದು 20-25 ಮಿನಿಟ್ ಅಷ್ಟೇ ಆಗುತ್ತೆ. ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇವತ್ತು ಶನಿವಾರ ಅಲ್ವಾ, ಆಂಜನೇಯನ ವಾರ, ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ ಅಲಂಕಾರ ಆಂಜನೇಯನ ದೇವ್ರದ್ದು. ಫ್ಯಾಮಿಲಿ ಸಮೇತ ಎಲ್ರು ಇವತ್ತು ಹೋಗ್ತಿದೀವಿ. ನೀವು ನನ್ ಜೊತೆನೆ ಇರಿ, ನೋಡೋಣ ಅಲ್ಲಿ ಆಚರಣೆಗಳು ಹೇಗಿರುತ್ತೆ. ಆಂಜನೇಯ ಸ್ವಾಮಿ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ. ನನ್ ಜೊತೆನೆ ಹೀಗೆ ಇರಿ. ಥ್ಯಾಂಕ್ ಯು. ಹಾಯ್ ಬ್ರೋ, ಇವ್ ನನ್ ದೊಡ್ಡ ತಮ್ಮ. ಮನೆ ನಿಮ್ಗೆ ನನ್ ಚಿಕ್ಕ ತಮ್ಮನ್ ತೋರಿಸಿದ್ದೆ, ಅವ್ನ್ ನೋಡ್ತಾನೆ ಇಲ್ಲ. ಜಲ್ದಿ ನೋಡ, ನನ್ ದೊಡ್ಡ ತಮ್ಮ. ಇವಳು ನನ್ನ ಸಿಸಿ ನೋಡಿ ರೆಡಿ ಆಗ್ತಾವಳೆ. ಇಬ್ರದ್ದು ಸೇಮ್ ಡ್ರೆಸ್ ನಮ್ದು. ಹಾಯ್ ಹಾಯ್, ಇಬ್ರದ್ದು ಸೇಮ್ ಡ್ರೆಸ್. ಇದು ನಮ್ಮ ಮನೆಯ ಅಪ್ಸರೆ. ನಮ್ಮ ಮನೆಯೊಳಗೆ ಎಲ್ಲರಿಗೂ ಸುಂದರವಾಗಿ ಪೀಸ್ ಇದು ಗುಬ್ಬಿ ಮರಿ. ಹಾಯ್ ಹಾಯ್ ಅನ್ನ. ಹಾಯ್ 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 ಸೊ ಈಗ ಹೋಗ್ತಿದೀವಿ. ನನ್ ಜೊತೆ ನೀರಿ ಮಸ್ತ್ ಆಗಿರುತ್ತೆ. ಈ ತರ ಫ್ಯಾಮಿಲಿ ಜೊತೆ ಹೋಗೋದಂದ್ರೆ ಎಂಜಾಯ್ಮೆಂಟೇ ಬೇರೆ. ಬಿಸಿಲಿದೆ ಬಟ್ ಪರವಾಗಿಲ್ಲ, ಹೋಗ್ ಬರೋಣ. ದೇವ್ರ ದರ್ಶನಕ್ಕೆಲ್ಲ ಅದೆಲ್ಲ ನೋಡಕ್ ಆಗಲ್ಲ. ನನ್ ಜೊತೆ ನೀರಿ. ಸೊ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ಇವತ್ತು ಶನಿವಾರ, ಅದಕ್ಕೋಸ್ಕರ ನಾವು ನಮ್ಮ ಊರ ಹತ್ರನೇ ಇರೋ ಕದರಮಂಡಲಿಗೆ ದೇವ್ರು ಅಂದ್ರೆ ಆಂಜನೇಯ ಸ್ವಾಮಿ. ಆ ದೇವ್ರು ತುಂಬಾನೇ ಫೇಮಸ್ ನಮ್ಮ ಊರ ಹತ್ರ. ಆಮೇಲೆ ಅಲ್ಲಿ ಇತಿಹಾಸ ಏನಂದ್ರೆ, ಶ್ರೀರಾಮಚಂದ್ರ ಸ್ವಾಮಿ ಮತ್ತೆ ಆಂಜನೇಯ ಸ್ವಾಮಿ ಪ್ರಥಮ ಬಾರಿಗೆ ಮಿಲನ ಆಗಿರುವಂತ ಸ್ಥಳ ಅಂತೆ ಅದು. ನಾವು ಚಿಕ್ಕವರಿದ್ದಾಗಿಂದ ನಮ್ಮ ತಾತ ಅಜ್ಜಿ ಎಲ್ರು ಇದನ್ನೇ ಹೇಳಿದಾರೆ ನಮ್ಗೆ. ಆಮೇಲೆ ಅದು ಅಲ್ಲಿ ಪುರಾವೆಗಳು ಕೂಡ ಸಿಕ್ಕಿದಾವೆ. ಫಸ್ಟ್ ಟೈಮ್ ಆಂಜನೇಯ ಸ್ವಾಮಿ ಮತ್ತೆ ಶ್ರೀರಾಮಚಂದ್ರ ಇದ್ರ ಭದ್ರ ನೇರ ಸಂಧಿಸಿದಂತ ಸ್ಥಳ ಅಂತೆ ಅದು. ರಾಮಾಯಣ ಕಾಲದಲ್ಲಿ ವನವಾಸಕ್ಕೆ ಶ್ರೀರಾಮಚಂದ್ರ ಬಂದಾಗ ಸೀತಾಮಾತೆಯನ್ನ ರಾವಣ ಅಪಹರಿಸಿದಾಗ ಸೀತಾಮಾತೆಯನ್ನ ಹುಡ್ಕೊಂಡ್ ಬಂದಂತ ಶ್ರೀರಾಮಚಂದ್ರನ್ಗೆ ಪ್ರಥಮ ಬಾರಿ ಆಂಜನೇಯ ಭೇಟಿ ಮಾಡಿದಂತ ಸ್ಥಳ ಅಂತೆ ನಮ್ಮ ಕದರಮಂಡಲಿಗೆ. ಇಲ್ಲೇ ನಮ್ಮ ರಾಣೆಬೆನ್ನೂರ್ ಹತ್ರ ಅಸುಂಡಿ ಊರಿದೆ. ಆ ಅಸುಂಡಿನ ಸ್ವಲ್ಪ ಮುಂದ್ಗಡೆ ಹೋಗ್ಬೇಕಿನ್ನ ಸ್ವಲ್ಪ ಅಲ್ಲಿದೆ ಇದು ಕದರಮಂಡಲಿಗೆ. ತುಂಬಾನೇ ಫೇಮಸ್ ಆಗಿರೋ ಸ್ಥಳ. ತುಂಬಾನೇ ಸತ್ಯ ದೇವರು. ಆಂಜನೇಯನ ದರ್ಶನ ಮಾಡಕ್ಕೇನೆ ಚಂದ. ಯಾವಾಗ್ಲೂ ಕುಂಕುಮ ಪೂಜೆಯಲ್ಲೇ ಇರುತ್ತೆ ಮೂರ್ತಿ, ಅಷ್ಟು ಕೆಂಪದಾಗಿರುತ್ತೆ. ನಾವ್ ಯಾವಾಗ್ಲೂ ನಮ್ಮ ಚಿಕ್ಕವರಿದ್ದಾಗಿಂದ ನಮ್ಮ ಫ್ಯಾಮಿಲಿಲೆಲ್ಲ ಕರ್ಕೊಂಡು ಹೋಗಿದ್ದಾರೆ ನಮ್ಗೆ. ನಾವು ತುಂಬಾ ಪ್ರತಿ ಸಲ ಹೋಗ್ತಿರ್ತೀನಿ. ಇವತ್ತು ಶನಿವಾರ ಅಲ್ವಾ, ಇವತ್ತು ಸ್ಪೆಷಲ್ ದಿನ ಇರುತ್ತೆ. ಆಂಜನೇಯ ಸ್ವಾಮಿಗೆ ಕುಂಕುಮ ಪೂಜೆ ಮಾಡ್ತಿರ್ತಾರೆ. ಆಮೇಲೆ ಇವತ್ತು ಪ್ರಸಾದ ಕೂಡ ಇರುತ್ತೆ, ಊಟ ಸಿಗುತ್ತೆ. ಊಟ ಅಂದ್ರೆ ದೇವ್ರ ಗುಡಿ ಊಟ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ದೇವ್ರ ಗುಡಿಯಲ್ಲಿ ಪ್ರಸಾದ ಅದು ಅಮೃತಕ್ಕಿಂತ ಹೆಚ್ಚು. ಅದು ದೇವ್ರ ಪ್ರಸಾದ ಅಮೃತಕ್ಕಿಂತ ರುಚಿಯಾಗಿರುತ್ತೆ. ಅದಕ್ಕೆ ನಂಗೆ ದೇವ್ರ ಪ್ರಸಾದನ ತುಂಬಾನೇ ಇಷ್ಟ. ಪ್ರಸಾದನ ಹೊಟ್ಟೆ ತುಂಬಾ ಪ್ರಸಾದ ತಿಂದು ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದೀವಿ. ಬನ್ನಿ ಹೋಗೋಣ. ಆಕ್ಚುಲಿ ನಮ್ಮೂರಿಂದ ಒಂದು ½ ಆಗುತ್ತೆ ಅಷ್ಟೇ. ಒಂದು 30 ಮಿನಿಟ್ ಅಲ್ಲಿ ನಾವು ಇರ್ತೀವಿ. ಸ್ಕೂಟಿಲಿ ಹೋಗಿದ್ವಿ. ನಾ ಯಾವಾಗ್ಲೂ ಸ್ಕೂಟಿಲಿ ಹೋಗೋದು. ಏನಕ್ಕಂದ್ರೆ ನನಗೆ ಬಸ್ ಆಗಲ್ಲ. 4 ವೀಲರ್ ಅಂದ್ರೆ ಆಗಲ್ಲ, ನನಗೆ ವಾಮಿಟ್ ಆಗುತ್ತೆ. ಕೆಲವರಿಗೆ ಇರುತ್ತಲ್ವಾ ವಾಮಿಟಿಂಗ್ ಸೆನ್ಸೇಷನ್ ಟೈಪ್, ಆ ತರ. ಅದಕ್ಕೆ ನಾನು ಜಾಸ್ತಿ ಸ್ಕೂಟಿಲಿ ಹೋಗೋದು ಹತ್ರ ಇರೋ ಊರುಗಳಿಗೆ. ಶ್ರೀರಾಮ ನಾಮ ಹೇಳಕೆನೆ ಚಂದ. ಶ್ರೀರಾಮ, ಜೈ ಶ್ರೀರಾಮ್ ಅಂತ ಅಂದ್ರೆ ಅದು ಎಷ್ಟೋ ಕೋಟಿ ಪುಣ್ಯದ ಫಲ ಬರುತ್ತಂತೆ. ನಮ್ಮ ಆಂಜನೇಯ ಸ್ವಾಮಿಗೆ ಶ್ರೀರಾಮಚಂದ್ರ ಅಂದ್ರೆ ಎಷ್ಟು ಪ್ರಾಣ ಅಲ್ವಾ. ಆತ್ಮೀಯ, ತನ್ನ ಹೃದಯ ಭಾಗದಲ್ಲೇ ಸ್ಥಾನ ಕೊಟ್ಟಿದ್ದಾನೆ ಶ್ರೀರಾಮಚಂದ್ರಿಗೆ ನಮ್ಮ ಆಂಜನೇಯ ಸ್ವಾಮಿ. ಅಂತ ಒಂದು ಸ್ಥಳ, ಪುಣ್ಯ ಸ್ಥಳ ಅದು ನಮ್ಮ ಊರ ಹತ್ರ ಇರೋದು. ನಾವು ತುಂಬಾನೇ ಭಾಗ್ಯವಂತರು ಅಂತ ಅನ್ಸುತ್ತೆ ಕೆಲವೊಂದ್ಸರಿ ನನ್ಗೆ. ಏನಕ್ಕಂದ್ರೆ ಇಂಥ ಒಂದು ಪುಣ್ಯ ಸ್ಥಳ ನಮ್ಮೂರ ಹತ್ರನೇ ಇದೆಯಲ್ಲಪ್ಪ. ಇಲ್ಲಿಗೆ ಬರಕ್ಕೆ ಎಷ್ಟೋ ಜನ ಎಲ್ಲೆಲ್ಲಿ ಬೇರೆ ಬೇರೆ ಊರುಗಳಿಂದೆಲ್ಲ ಬರ್ತಾರೆ. ನಮ್ಮೂರ ಹತ್ರನೇ ಇದೆಯಲ್ವಾ. ನನಗಿನ್ನ ಸಂತೋಷ ಆಗುತ್ತೆ ಆ ಸ್ಥಳಕ್ಕೆ ಹೋಗಕ್ಕೆ. ನಿಮ್ಗೆ ಇವತ್ತು ಅದು ದರ್ಶನ ಮಾಡಿಸ್ತೀನಿ. ನೀವು ಕೂಡ ಆ ಸ್ಥಳ ನೋಡಿ ಸ್ವಲ್ಪ ಪುಣ್ಯ ಸಂಪಾದಿಸ್ಕೊಳ್ಳಿ.
ಎಷ್ಟು ಹಸಿರು ಹಸಿರಾಗಿರೋ ತೋಟ ಹೊಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಊರ ಹತ್ರ ಇದೆ ದ್ವಾರ ಬಾಗ್ಲು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕದ್ರಮಂಡಲಿಗೆ ನೇರ ರೋಡ್ ಇದು. ಇಲ್ಲಿಂದ ಸೀದಾ ಹೋದ್ರೆ ಹಸುಂಡಿ ದಾಟಿದ ತಕ್ಷಣ ನೆಕ್ಸ್ಟ್ ಕದ್ರಮಂಡಲಿಗೆನೆ ಬರೋದು. ಇಲ್ಲಿಂದಾನೇ ಹೋಗೋದು. ಆಕ್ಚುಲಿ ಚಿಕ್ಕ ಚಿಕ್ಕ ಹಳ್ಳಿಗಳು ಬರುತ್ತೆ ನಡಕ್ಕೆ, ಅಷ್ಟೊಂದೇನು ಗ್ಯಾಪ್ಸ್ ಇಲ್ಲ. ಬಹಳ ಚಿಕ್ಕ ಚಿಕ್ಕ ಹಳ್ಳಿಗಳಿದೆ ಇಲ್ಲೆಲ್ಲ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಹಳ್ಳಿಗಳಿಗೆ ಫೇಮಸ್. ತುಂಬಾನೇ ಹಳ್ಳಿಗಳು ಇದೆ ನಮ್ಮೂರ ಹತ್ರ, ಚಿಕ್ಕ ಚಿಕ್ಕದಾಗಿರೋ ಹಳ್ಳಿಗಳು. ನಡ್ಕೊಂಡೇ ಹೋಗ್ಬೋದು. ಕೆಲವೊಬ್ರು ಅಂದ್ರು ನಡ್ಕೊಂಡೇ ಹೋಗ್ತಾರೆ. ಹಸುಂಡಿಯಿಂದ ಕದ್ರಮಂಡಲಿಗೆ ತುಂಬಾನೇ ಹತ್ರ. ಅಲ್ಲಿ ಇರೋ ಜನಗಳೆಲ್ಲ ನಡ್ಕೊಂಡೇ ಹೋಗ್ತಾರಂತೆ ಪಾದಯಾತ್ರೆ ಮೂಲಕ. ತುಂಬಾನೇ ಹತ್ರ ಆಗುತ್ತೆ. ಆಕ್ಚುಲಿ ಆ ಕಡೆ ಈ ಕಡೆ ತೋಟ ಹೊಲ ಗದ್ದೆಗಳು ತುಂಬಾ ಚೆನ್ನಾಗಿತ್ತು, ಹಚ್ಚ ಹಸಿರಾಗಿ ನೋಡಕ್ಕೆ ತುಂಬಾ ಮಜಾ ಬರುತ್ತೆ. ನಂಗಂದ್ರೂ ಸ್ಕೂಟಿಲಿ ಹೋಗೋದಂದ್ರೆ ತುಂಬಾನೇ ಇಷ್ಟ. ಮಜಾ ಇರುತ್ತೆ ಟೂ ವೀಲರ್ ಅಲ್ಲಿ ಪ್ರಯಾಣ ಮಾಡೋದಂದ್ರೆ. ಬಟ್ ಬಹಳ ಕೇರ್ಫುಲ್ ಆಗಿರ್ಬೇಕು. ಸಿಂಗಲ್ ರೋಡ್ ಇದೆ ಆಕ್ಚುಲಿ. ಅದಕ್ಕೆ ನಾನು ಯಾವಾಗ್ಲೂ ನಮ್ಮ ಅಪ್ಪು ಸರ್ ಹೇಳಿದಾರಲ್ಲ, ನಿಧಾನವೇ ಪ್ರಧಾನ ಅದೇ ಸೇಫ್ ಪ್ರಯಾಣ ಹೇಳಿಕೊಂಡೇ ಹೋಗೋಣ, ಆತರ ನಾನು. ಇವನು ನನ್ನ ತಮ್ಮ, ಆಮೇಲೆ ನನ್ನ ತಮ್ಮನ ಹೆಂಡತಿ. ನಾವ್ ಜೊತೆಗೆ ಹೋಗ್ತೀವಿ ಯಾವಾಗ್ಲೂ. ಇಲ್ಲೇ ಇದಾರೆ ಇವರು, ನಮ್ಮ ಮನೆ ಬಾಜಕ್ಕೇನೆ ಇಲ್ಲೇ ಇರೋದು. ಒಂದ್ ಜೊತೆಗೆ ಇರ್ತೀವಿ ನಾವು ಯಾವಾಗ್ಲೂ ಜೊತೆಗೆ ಹೋಗ್ತೀವಿ ಎಲ್ಲರೂ ಹೋಗ್ಬೇಕಂದ್ರೆ. ತುಂಬಾ ಜಾಲಿ ಅನ್ಸುತ್ತೆ ಫ್ಯಾಮಿಲಿ ಜೊತೆ ಹಿಂಗೆಲ್ಲ ಟ್ರಿಪ್ಪಿಗೆ ಹೋದಾಗ ಅಲ್ವಾ. ಎಷ್ಟು ಖುಷಿ ಅನ್ಸುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ತೋಟ ಹೊಲ ಗದ್ದೆಗಳೆಲ್ಲ ತುಂಬಾ ಹಚ್ಚ ಹಸಿರಾಗಿತ್ತು. ಅದ್ರಲ್ಲೂ ಇವಾಗ ಚಳಿಗಾಲ ಅಲ್ವಾ. ಚಳಿಗಾಲದಲ್ಲಿ ಅಂತೂ ತುಂಬಾನೇ ಬಿಸಿಲು ಇರುತ್ತೆ. ಬಟ್ ಆ ಬಿಸಿಲು ಅಷ್ಟೊಂದು ಚುರುಕಾಗಿರಲ್ಲ. ಅದೇ ಬೇಸಿಗೆ ಟೈಮ್ ಅಲ್ಲಿ ಇಂತ ಬಿಸಿಲು ತುಂಬಾನೇ ಮನುಷ್ಯನ ಸ್ಕಿನ್ಗೆಲ್ಲ ಇದು ತೊಂದರೆ ಆಗ್ಬಿಡುತ್ತೆ. ಬಟ್ ಆದ್ರೂ ನಾನು ನನ್ನ ಸೇಫ್ಟಿಗೆ ದುಪ್ಪಟ್ಟನ ಕಟ್ಕೊಂಡಿದ್ದೆ ಮುಖಕ್ಕೆ. ಅಂದ್ರೆ ಕೆಲವೊಂದ್ಸರಿ ಧೂಳು ಮಣ್ಣು ಎಲ್ಲ ಇರುತ್ತಲ್ವಾ, ಹಂಗಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮೂರ ಹತ್ರ ಹೊಲ ಎಲ್ಲ. ತೆಂಗಿನ ಮರಗಳು ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ. ಇದನ್ನೆಲ್ಲ ನೋಡ್ತಿದ್ರೆ ಅಲ್ಲೇ ಇದ್ಬಿಡ್ಬೇಕು ಅನ್ಸುತ್ತೆ. ಅಲ್ಲಿ ಇಲ್ಲಿ ಸ್ವಲ್ಪ ಗಾಡಿ ನಿಲ್ಸ್ಕೊಂತ ಬಾಯಾರಿಕೆ ಆಗಿತ್ತು, ನೀರು ಕುಡ್ಕೊಂತ ಹೋಗ್ತಿದ್ವಿ. ಮಜಾ ಇರುತ್ತೆ ಈ ತರ ಹೋಗೋದು. ನಂಗಂತೂ ತುಂಬಾನೇ ಇಷ್ಟ. ಬಂತು ಹತ್ರ ದೇವಸ್ಥಾನ. ಗೋಪುರ ಕಾಣುತ್ತೆ ಇಲ್ಲಿಂದ. ಸ್ವಲ್ಪ ನೀರು ಹೋದ ತಕ್ಷಣನೇ ಗೋಪುರ ಕಾಣುತ್ತೆ. ತುಂಬಾ ದೊಡ್ಡ ಗೋಪುರ. ಆಂಜನೇಯ ಸ್ವಾಮಿ ಗುಡಿ ಇನ್ನೇನ್ ಹತ್ರನೇ ಇದೆ ನೋಡಿ. ಮನೆ ಬಿಟ್ಟು ಒಂದ್ 15-20 ಮಿನಿಟ್ ಆಗಿರ್ಬೋದು ಅಷ್ಟೇ. ನಾವು ಬೇಗ ಬಂದ್ವಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ. ಆಕ್ಚುಲಿ ಇಲ್ಲಿ ಊಟ ಮಾಡಿ ಈ ಕಡೆಯಿಂದ ಬರೋ ಜಾಗ ಇದು. ಆಕ್ಚುಲಿ ಈ ಕಡೆಯಿಂದ ಗೇಟಿಂದ ಜನ ಹೊರಗಡೆ ಬರ್ತಾರೆ. ಗುಡಿಗೆ ಹೋಗಕ್ಕೆ ಆ ಕಡೆ ಭಾಗ ಇದೆ. ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದೆ ನೋಡಿ ದೇವಸ್ಥಾನ ದ್ವಾರ ಬಾಗಿಲು. ಇದ್ರೊಳಗೆ ಈ ಕಡೆಯಿಂದಾನೇ ಹೋಗ್ಬೇಕು ದೇವಸ್ಥಾನಕ್ಕೆ. ತುಂಬಾ ಜನ ಇದ್ರು, ಶನಿವಾರ ಅಲ್ವಾ, ಭಕ್ತರು ತುಂಬಾ ಜನ ಇದ್ರು. ಇದು ಯಾವಾಗ್ಲೂ ಇಲ್ಲೆಲ್ಲ ಅಂಗಡಿಗಳು ಹೀಗೆ ಇರುತ್ತೆ. ಇದೆ ನೋಡಿ ದೇವಸ್ಥಾನದ ಗೋಪುರ ಕಾಣ್ತಿದೆ ಅಲ್ವಾ. ಯಾವಾಗ್ಲೂ ಹಿಂಗೆ ಜಾತ್ರೆ ಇರೋ ತರಾನೇ ಇರುತ್ತಂತೆ ಇಲ್ಲಿ. ಯಾವಾಗ್ಲೂ ಹಿಂಗೆ, ನಾವು ತುಂಬಾ ಸಲ ಬಂದಿದ್ದೀವಿ. ಹಿಂಗೆ ಇದೆ ಯಾವಾಗ್ಲೂ. ಜಾತ್ರೆ ತರಾನೇ ಇರುತ್ತೆ ಯಾವಾಗ್ಲೂ. ಶನಿವಾರ ಅಂದ್ಮೇಲೆ ಕೇಳ್ಬೇಕಾ, ಆಂಜನೇಯನ ಭಕ್ತರು. ಆಕ್ಚುಲಿ ಹುಡುಗರೇ, ಗಂಡಸರು ತುಂಬಾನೇ ಆಂಜನೇಯ ಭಕ್ತರು ಅಂದ್ರೆ ಅವರೇ. ಹುಡುಗರೇ ಜಾಸ್ತಿ ಇರ್ತಾರೆ. ಅವ್ರಂದ್ರೆ ತುಂಬಾನೇ ಬಂದಿದ್ರು. ಏನಕ್ಕಂದ್ರೆ ಶನಿವಾರ ಅಲ್ವಾ, ಶನಿವಾರ ಆಂಜನೇಯನ ವಾರ. ಅವತ್ತಿನ ದಿವಸ ದರ್ಶನ ಮಾಡೋದು ತುಂಬಾನೇ ಒಳ್ಳೇದು. ಇದೆ ನೋಡಿ ಗುಡಿ, ಎಷ್ಟು ಸುಂದರವಾಗಿದೆ ಅಲ್ವಾ, ಗೋಪುರ ಎಲ್ಲ. ಇಲ್ಲಿ ಆಕ್ಚುಲಿ ತೆಂಗಿನಕಾಯಿ ಎಲ್ಲಾನು ಊದ್ಬತ್ತಿ ಎಲ್ಲ ಇಲ್ಲೇ ಹಚ್ಚಬೇಕು, ಒಳಗಡೆ ತಗೊಂಡ್ ಹೋಗಂಗಿಲ್ಲ. ದೇವ್ರಿಗೆ ಹಂಗೆ ಮುಟ್ಟಿಸ್ಕೊಡ್ತಾರೆ. ಏನಕ್ಕಂದ್ರೆ ಅಲ್ಲಿ ಒಳಗಡೆ ಹಚ್ಚೋ ಹಂಗಿಲ್ಲ, ಆತರ ರೂಲ್ಸ್ ಇಲ್ಲ. ಅದಕ್ಕೆ ಇಲ್ಲೇ ಹಚ್ಬೇಕು. ಕರುಪುರ ಉದ್ದಿನ ಕಡೆ ಎಲ್ಲ ಜನ ಇಲ್ಲೇ ಹಚ್ತಾರೆ. ಕಾಯಿ ಹೊಡೆಯಕ್ಕೆ ಒಳಗಡೆ ಪಾದಗಟ್ಟೆ ಇದೆ ನೋಡಿ ದೇವಸ್ಥಾನಕ್ಕೆ ಎಂಟ್ರನ್ಸ್. ತುಂಬಾ ಜನ ಆಯ್ತು. ಆಕ್ಚುಲಿ ಇಲ್ಲಿಂದ ಒಳಗಡೆ ಹೋಗಿ ಮತ್ತೆ ಅಲ್ಲಿ ಲೈನ್ ಹಚ್ಬೇಕು. 1 hour ತನ ನಾವು ಲೈನ್ ಹಚ್ಚಿ ಹೋದ್ವಿ.
ಪಾಳೆ ಪ್ರಕಾರ ಹೋಗ್ಬೇಕಲ್ಲಿ ಆಕ್ಚುಲಿ. ಇದು ನೋಡಿ ದೇವಸ್ಥಾನ ಪಾದಗಟ್ಟೆ ನೋಡಿ ಎಷ್ಟು ಜನ ಇದೆ, ತುಂಬಾ ರಶ್ ಇತ್ತು ಆಕ್ಚುಲಿ. ಪಾಳೆ ಹಚ್ಚಿನೇ ಹೋಗ್ಬೇಕಾಯ್ತು, ಬಟ್ ಏನ್ ಮಾಡಕ್ಕಾಗತ್ತೆ, ದೇವ್ರ ದರ್ಶನಕ್ಕೆ ಸ್ವಲ್ಪ ಪಡ್ಲೇಬೇಕಲ್ವಾ. ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಆ ಭಗವಂತ, ಉಸಿರಾಡ್ತಿದೀವಿ, ನಮಗೆ ದೇಹ ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ, ಒಂದು ತನ್ನ ಕೊಟ್ಟಿದ್ದಾನೆ, ಬದುಕಕ್ಕೆ ದಾರಿ ಮಾಡ್ಕೊಟ್ಟಿದ್ದಾನೆ. ಅವನಿಗೋಸ್ಕರ ನಾವು ಇಷ್ಟು ಕಷ್ಟಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಕಷ್ಟ ಅನ್ನಕ್ಕೇನಿಲ್ಲ, ಸ್ವಲ್ಪ ಅಂದ್ರೆ ಏನಾಗುತ್ತಂದ್ರೆ ನಮ್ಗೆ ತುಂಬಾ ಪಾಳೆ ಪ್ರಕಾರ ಹೋಗ್ಬೇಕಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬೇರೆ ಏನು ಕಷ್ಟ ಏನೂ ಆಗಲ್ಲ, ಅಷ್ಟೇ ಲೇಟ್ ಆಗುತ್ತೆ. ಬೆಳಗ್ಗೆ ಬೇಗ ಬಂದ್ಬಿಟ್ರೆ ಬೇಗನೆ ದರ್ಶನ ಆಗ್ಬಿಡುತ್ತೆ. ನಾವು ಸ್ವಲ್ಪ ಲೇಟ್ ಆಗಿತ್ತು ಹೋಗೋದು, ಎಲ್ಲ ಎಂಜಾಯ್ ಮಾಡ್ಕೊಂತಾನೆ ಹೋಗ್ತಿದ್ವಿ ಬಿಡಿ, ನಮ್ಗೇನ್ ಕಷ್ಟ ಅನ್ನಿಸ್ಲಿಲ್ಲ, ತುಂಬಾ ಎಂಜಾಯ್ ಮಾಡ್ಕೊಂತಾನೆ ಹೋದ್ವಿ ನಾವು. ನೋಡಿ ಎಷ್ಟೊಂದ್ ಜನ ಇದ್ದಾರೆ. ಫೈನಲಿ ಪಾಳೆ ಹತ್ರ ಬಂತು ನಮ್ದು. ಅರ್ಧ ತಾಸು ಪಾಳೆ ಪ್ರಕಾರ ಹಚ್ಚಿದ್ವಿ ಲೈನಲ್ಲಿ. ಫೈನಲಿ ನಾವು ಬರ್ತಾ ಇದ್ವಿ ಹತ್ರ ದೇವಸ್ಥಾನಕ್ಕೆ. ಇನ್ನೇನು ಕೆಳಗಿಳಿದ್ರೆ ಈ ಕಡೆ ರೈಟ್ ಸೈಡ್ ಒಳ್ಳಿದ್ರೆ ದೇವಸ್ಥಾನ. ಫೈನಲಿ ಬಂದ್ವಿ. ನೋಡಿ ಇದೇ ದೇವಸ್ಥಾನ, ಈ ಕಡೆಯಿಂದ ಹಿಂಗಾಸ್ ಹೋದ್ರೇನೆ ಒಳಗಡೆ ದೇವರಿದೆ. ದೇವ್ರ ದರ್ಶನ ಅಂದ್ರೆ ತುಂಬಾ ಚೆನ್ನಾಗಾಯ್ತು. ಅಷ್ಟೊಂದು ರಶ್ ಇದ್ರು ಕೂಡ ದೇವ್ರ ಮುಖ ಕಾಣಿಸ್ತು ನಮ್ಗೆ. ನಿಮ್ಗೂ ತೋರಿಸ್ತೀನಿ, ವಿಡಿಯೋದಲ್ಲಿ ಆಗಿದೆ ಅದು ನೋಡಿ, ಕಾಣ್ತಿದೆ ನೋಡಿ. ಕುಂಕುಮ ಪೂಜೆ ಮಾಡಿದ್ದಾರೆ, ಶನಿವಾರ ಅಲ್ವಾ. ಎಲ್ರು ತುಂಬಾ ಜನ ಬಂದಿದ್ರು ಆಕ್ಚುಲಿ. ಎಲ್ರು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಭಗವಂತಂದು. ಕಾಂತೇಶ ಅಂತಾರೆ ಆಕ್ಚುಲಿ, ಇಲ್ಲಿ ಆಂಜನೇಯ ಸ್ವಾಮಿಗೆ ಕಾಂತೇಶ ಅಂತಾರೆ. ಶಿಕಾರಿಪುರ, ಇಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ಅಂತಿದೆ, ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಇದೆ, ಹುಚ್ಚುರಾಯ ಸ್ವಾಮಿ ಅಂತಾರೆ, ಅದಕ್ಕೆ ಭ್ರಾಂತೇಶ ಅಂತಾರೆ. ಈ ಆಂಜನೇಯನ್ಗೆ ಕಾಂತೇಶ, ಅಲ್ಲಿ ಆಂಜನೇಯನ್ಗೆ ಭ್ರಾಂತೇಶ ಅಂತಾರೆ. ಎರಡು ದೇವರಿಗೆ ಬೇರೆ ಬೇರೆ ಹೆಸರಿದೆ. ಅಲ್ಲಿ ಕೂಡ ತುಂಬಾನೇ ಫೇಮಸ್. ಅಲ್ಲಿ ಒಂದ್ಸರಿ ನಿಮಗೆ ದರ್ಶನ ಮಾಡಿಸ್ತೀನಿ. ಇದು ಎಡಗಡೆ ಇದು ರಾಘವೇಂದ್ರ ಸ್ವಾಮಿ ಮಠನೂ ಕೂಡ ಇದೆ ಈ ಕಡೆ ದೇವ್ರದು. ಇದು ಆಕ್ಚುಲಿ ಕನಕದಾಸರ ಮೂರ್ತಿ, ಇದು ಕನಕದಾಸ ಸ್ವಾಮಿದು. ಆ ಕಡೆ ಹೋದ್ರೆ ರಾಘವೇಂದ್ರ ಸ್ವಾಮಿ ಮಠ ಇದೆ. ಇದೆ ನೋಡಿ ರಾಘವೇಂದ್ರ ಸ್ವಾಮಿ ದೇವ್ರ ಮಠ ಇದು. ಆಕ್ಚುಲಿ ಇಲ್ಲೆಲ್ಲ ವಿಡಿಯೋ ಅದು ಮಾಡೋ ಆಗಿಲ್ಲ, ಅದಕ್ಕೆ ನಾನು ಹೆಚ್ಚಿಗೆ ಮಾಡ್ಲಿಲ್ಲ. ಫೈನಲಿ ದೇವ್ರ ದರ್ಶನ ಆದ್ಮೇಲೆ ಪ್ರಸಾದಕ್ಕೆ ತುಂಬಾ ಕಾಯ್ದಿದೆ. ಪ್ರಸಾದ ನೋಡಿ ರೆಡಿ ಆಗ್ತಿದೆ, ಊಟಕ್ಕೆ ಬಂದಿದ್ದೀವಿ. ನೋಡಿ ಇದೆ ಇಲ್ಲಿ ಲೈನ್ ಹಚ್ಚಿನ ಹೋಗ್ಬೇಕು. ನೋಡಿ ಗೋಧಿ ಪಾಯಸ, ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ, ಮುಳ್ಗಾಯಿ ಅಂತೀವಿ ಆಕ್ಚುಲಿ ನಮ್ ಕಡೆ ಮುಳ್ಳುಗಾಯಿ ಅಂತೀವಿ ಬದನೆಕಾಯಿಗೆ. ಫೈನಲಿ ತುಂಬಾ ಹಸುವಾಗಿತ್ತು ನನಗೆ. ಯಾವಾಗ ಪ್ರಸಾದ ಅಂದ್ರೆ ನನ್ಗೆ ತುಂಬಾನೇ ಇಷ್ಟ. ಬೇಗ ಬೇಗ ಊಟ ಮಾಡಿದ್ರೆ ಸಾಕು ಅನ್ನೋ ಅಷ್ಟು ಹಸುವಾಗಿತ್ತು. ನೋಡಿ ಎಲ್ಲ ಸಿಸ್ಟಮೆಟಿಕ್ ಆಗಿದೆ ನೋಡಿ, ಕ್ಲೀನ್ ಆಗಿ ಪ್ಲೇಟ್ ಎಲ್ಲ ಇಟ್ಟಿರ್ತಾರೆ, ನಾವೇ ತಗೊಳ್ಳೋದು, ಆಮೇಲೆ ಊಟ ಹಾಕಿಸ್ಕೊಳ್ಳೋದು. ಗೋಧಿ ಪಾಯಸ, ಪಲ್ಯ, ಆಮೇಲೆ ಅನ್ನ, ಸಾಂಬಾರು ತುಂಬಾ ರುಚಿಯಾಗಿತ್ತು. ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಿದೆ. ಬಹುಶಃ ನಿಮ್ಗೂ ಹಾಗೆ ಅನಿಸ್ತಿರ್ಬೇಕಲ್ವಾ. ನೋಡಿ ಆ ಸಾಂಬಾರು, ಅನ್ನ ಅಂದ್ರೆ ಇಷ್ಟು ರುಚಿಯಾಗಿತ್ತು ಅಂದ್ರೆ 2-3 ಸರಿ ಹಾಕಿಸ್ಕೊಂಡು ಊಟ ಮಾಡಿದೆ ನಾನು. ನಂತರ ಹಾಕ್ತಾರೆ ಭಕ್ತಾದಿಗಳಿಗೆ, ಆತರ ಅನ್ನಕ್ಕೇನ್ ಇದಿಲ್ಲ, 2-3 ಸರಿ ಹೊಟ್ಟೆ ತುಂಬಾ ಹಾಕ್ಸ್ಕೊಂಡು ಊಟ ಮಾಡ್ಬೋದು. ನಾವಂದ್ರೆ ತುಂಬಾ ಚೆನ್ನಾಗಿ ಊಟ ಮಾಡಿದ್ವಿ, ಹೊಟ್ಟೆ ಫುಲ್ ಆಗೋ ತರ. ತುಂಬಾ ರುಚಿಯಾಗಿತ್ತು ಊಟ. ದೇವ್ರ ಪ್ರಸಾದ ಅಮೃತದ ತರ, ಏನ್ ಹೇಳಿ, ತುಂಬಾನೇ ಸ್ವರ್ಗದ ತರ ಫೀಲ್ ಆಗ್ತಿತ್ತು ನನಗಂತೂ, ಅಮೃತಾನೆ. ಫೈನಲಿ ಮತ್ತೆ ಊಟ ಆದ್ಮೇಲೆ ಟೀ ಅಂಗಡಿ ಬಂದಿದ್ವಿ. ನಮ್ ಕಡೆ ಮಿರ್ಚಿ ಮಂಡಕ್ಕಿ ಫೇಮಸ್, ಉತ್ತರ ಕರ್ನಾಟಕ ಕಡೆ. ಅದನ್ನು ಟೇಸ್ಟ್ ಸವಿಬೇಕಲ್ವಾ, ಮಿರ್ಚಿ ಮಂಡಕ್ಕಿ ಚಾ ಕುಡಿದ್ವಿ. ಫೈನಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಇವಾಗ ಮನೆಗೆ ಹೋಗ್ತಿದ್ವಿ. ನಿಮಗೆ ಹೇಗೆ ಅನಿಸ್ತು ನನ್ನ ಬ್ಲಾಗ್? ತುಂಬಾನೇ ಇಷ್ಟ ಆಯ್ತು ಅಂತ ನಾನು ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆದ್ರೆ, ನೀವು ಆಂಜನೇಯನ ಭಕ್ತರಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಈ ಊರಿಗೆ ಬರ್ಬೇಕಂತ ಆಸೆ ಇದ್ರೆ ಖಂಡಿತ ನೀವು ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಓಕೆನಾ? ನನ್ನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.